ನೋಡಿ ಎಲ್ಲಾ ಕಡೆ ಅವರೇ ಓಡಾಡ್ತಾವ್ರೆ ಟಿಬೇಟಿಯನ್ಸ್. ಗೈಸ್ ನಾವಿವಾಗ ಗೋಲ್ಡನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಷ್ಟ ಆಯ್ತಾ ಇವತ್ತು ತಿಂಡಿ? ತಿಂಡಿ ಇಷ್ಟ ಆಯ್ತಾ? ಅದ್ಭುತ. ಚಿನ್ನ ನೋಡ್ದಂಗೆ ಅನ್ನಿಸ್ತಿದೆ ನನಗಂತೂ. ಇದು ಸುತ್ತ ಹಿಂಗಿದೆ, ಮಧ್ಯದಲ್ಲಿ ಟೆಂಪಲ್ಲು. ಮೋಸ್ಟ್ಲಿ ಇದೆಲ್ಲ ಮನೆ ಅಂತ ಅನ್ಕೋತೀನಿ ನಾನು, ಗೊತ್ತಿಲ್ಲ. ಇದು ಟೆಂಪಲ್ಲು, ಇಲ್ಲಿ ಒಳಗೆ ಹೋಗ್ಬೇಕು. ನಮ್ಮ ಜಾನು ಮತ್ತು ಅವ್ರ ಅಪ್ಪ ನನ್ನ ಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ದಾರೆ ನೋಡಿ. ಇದು ಚೆನ್ನಾಯ್ತಾ? ಚೆನ್ನ ಏನು ಇಷ್ಟ ಆಯ್ತು ನಿಂಗೆ? ಇಲ್ಲೇನು ಇಷ್ಟ ಆಯಿತು? ಏನು ಇಷ್ಟ ಆಯ್ತು ಕಂದ? ಇಲ್ಲಿ ಚೆಂದ ಇದೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಜಾನು ಸೌಂಡ್ ಮಾಡಬಾರ್ದು, ಇಲ್ಲಿ ಸೌಂಡ್ ಮಾಡಬಾರ್ದು ಗೈಸ್. ಇಲ್ಲಿ ಇವ್ರದ್ದು ಫೋಟೋ ಶೂಟ್ ನಡೀತೈತೆ. ಗೈಸ್ ಸುತ್ತ ನೋಡಿದ್ರೇನೋ ಒಂಥರ ಚಂದ ಇದೆ, ಚೆನ್ನಾಗಿದೆ. ಇವ್ರದ್ದಿನ್ನೂ ಫೋಟೋ ಶೂಟ್ ಮುಗ್ದಿಲ್ಲ ಗೈಸ್. ಆಲ್ರೆಡಿ 1 hour ಮೇಲಾಗಿದೆ, ಇನ್ನೂ ಫೋಟೋ ಶೂಟ್ ಮುಗ್ದಿಲ್ಲ. ಇದೇನು ಅಂತ ಗೊತ್ತಾಗಲಿಲ್ಲ ನನಗೆ. ಒಳಗಡೆ ಲಾಕ್ ಮಾಡಿಟ್ಟಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವರೆಲ್ಲ ಟಿಬೇಟಿಯನ್ಸ್ ಅಂಡ್ ಅವರು ಕೂಡ. ಇಲ್ಲಿ ಯಾವುದೋ ಕಾಂಪ್ಲೆಕ್ಸ್ ಬೇರೆ ಕಟ್ತಿದ್ದಾರೆ, ಹೊಸದಾಗಿ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಓಟ್ ಟೈಮು ಯಾರು ಇವರು ನಿನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ರಾ? ನಮ್ಗೆ ಅದಕ್ಕೆ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ, ನೀನು ಅಷ್ಟು ಎಕ್ಸೈಟ್ಮೆಂಟ್ ಆಗಿಲ್ಲ. ನಾವು ಆಲೇ 3ನೇ ಸರಿ ಇದು. ನನಗೆ ಎಲ್ಲೂ ಕರ್ಕೊಂಡೋಗಿಲ್ಲ, ಅದಕ್ಕೆ ನನಗೆ ಈ ಲೆವೆಲ್ಗೆ ಎಕ್ಸೈಟ್ ಆಗೋದು. ನಾನು ಮೈಸೂರು 3 ಸಲ, ಗೋಲ್ಡನ್ ಟೆಂಪಲ್ 2 ಸರಿ, ಮಡಿಕೇರಿ ಇದು 2nd ಟೈಮ್ ಹೋಗ್ತಾ ಇರೋದು. ಎಲ್ಲೂ ಕರ್ಕೊಂಡೋಗಿಲ್ಲ ಅಂತ ನನ್ನ ವೈಫ್ ಕರ್ಕೊಂಬಂದಿದ್ದಾಳೆ. ನಾನು ಕರ್ಕೊಂಬಂದಿದ್ದೀನಿ, ಅವಳು ಬಂದಿದ್ದಾಳೆ. ಮೈಸೂರು ಆಯಿತು, ನಿನ್ನೆ ಫುಲ್ ಮೈಸೂರು ರೌಂಡ್ಸ್ ಹಾಕಿದ್ದೀವಿ. ಮೈಸೂರು, ಚಾಮರಾಜನಗರ, ಇದು ಯಾವುದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ. ನೆಕ್ಸ್ಟು ಅಲ್ಲಿಂದ ಮತ್ತೆ ಇದು ಯಾವುದು ಕಲದು BR ಹಿಲ್ಸ್ ಹೋಗಿದ್ವಿ. ಬಿಳಿಗಿರಿ ರಂಗನ ಬೆಟ್ಟ, ಅದೇ BR. ಇವತ್ತು ಮಡಿಕೇರಿ ರೂಟ್ ಪ್ಲಾನ್ ಮಾಡಿದ್ದೀವಿ. ಆನ್ ದಿ ವೇ ಕುಶಾಲನಗರಲ್ಲಿ ಡ್ರಾಪ್ ಹಾಕಿದ್ದೀವಿ. ಇಲ್ಲಿ ಗೋಲ್ಡನ್ ಟೆಂಪಲ್ ಇತ್ತು, ನೋಡ್ಕೊಂಡು ಹೋಗೋಣ ಅಂತ. ಗೈಸ್ ನೋಡಿ, ಇದೆ ದುಬಾರೆ. ಎಲ್ಲ ಬೋಟಿಂಗ್ ಹೋಯ್ತಾವ್ರೆ. ತುಂಬಾ ಚಿಕ್ಕದು ಅನ್ಸುತ್ತೆ, ಗೊತ್ತಿಲ್ಲ, ನೋಡ್ಬೇಕು. ಆ ಕಡೆನೂ ಇರ್ಬೇಕು ಸ್ಪೇಸ್, ಬಟ್ ಇಲ್ಲಿಂದ ನೋಡೋದಕ್ಕೆ ತುಂಬಾ ಚಿಕ್ಕದು ಅನ್ನಿಸ್ತಾ ಇತ್ತು ನನಗೆ. ಜಾನು ಇಲ್ಲಿ ಜಾನು ಎತ್ತ ಆಡ್ತಾಳೆ. ಜಾನು ಇಲ್ಲಿ ನೋಡಿಲಿ, ಮಗಳು ಫುಲ್ ಆಟ ಆಡೋದ್ರಲ್ಲಿ ಬಿಸಿ. ನೀರಾಗುತ್ತೆ ನನ್ನ ಮಗಳು ಫುಲ್ಲು ಜೋಶು ಆಡೋದಕ್ಕೆ, ಖುಷಿ. ಜಾನು ಎತ್ತೆತ್ತು ಒದಿತಾವಳು ಕಾಲಲ್ಲಿ. ಹುಷಾರು ಜಾನು. ಇವ್ರು ನೋಡಿ, ಇಂಥ ಒಳ್ಳೆ ಪ್ಲೇಸಿಗೆ ಬಂದು ಮೊಬೈಲ್ ನೋಡ್ಕೊಂಡು ನಿಂತವ್ರೆ. ಜಲ ಹರಿತಾ ಇದೆ, ಜಲ. ನನ್ ಮಗಳದು 2ನೇ ಸರಿ ಬಟ್ಟೆ ಚೇಂಜ್ ಮಾಡಿರೋದು. ಫುಲ್ ಎಲ್ಲ ಆಡಿ ನೆನ್ಸ್ಕೊಂಡು ಒದ್ದೆ. ನಿಧಾನ ಕಾಡು ಜಾನು, ನಿಧಾನ.
ಬಟ್ಟೆ ಮೇಲೆ ಎಡ್ಸ್ಕೋಬಾರ್ದು. ಗೈಸ್ ಇದು ಚಕ್ಲಿ ಹೊಳೆ. ಯಪ್ಪ ಎಷ್ಟು ದೊಡ್ಡದಾಗೈತೆ ಅಂದರೆ ಅಲ್ಲಿ ಯಾರೋ ಒಬ್ರು ಮನೆ ಕಟ್ಕೊಂಡಿದ್ದಾರೆ. ಅವ ಸಖತ್ತಾಗೈತೆ. ಇದು ಅವ್ರ ಜೀವನ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು. ಇದು ಚಕ್ಲಿ ಹೊಳೆ. ಇಲ್ಲಿಂದ ಹೋದರೆ ಅಲ್ಲೊಂದು ಸ್ಟೆಪ್ಸ್ ಐತೆ, ಸ್ಟೆಪ್ಸಿಂದ ಇಳ್ಕೊಂಡು ಹೋಗ್ಬೋದು. ಇಲ್ಲೊಂದು ಸೇತುವೆ ಐತೆ, ಸೇತುವೆ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ಇದು ಮೇಲಿಂದ ಬಂದರೆ ಈ ಥರ ವ್ಯೂ ಕಾಣಿಸುತ್ತೆ. ಯಪ್ಪ ಯಾವ ಲೆವೆಲಿಗೆ ಭಯ ಆಗ್ತೈತೆ ನನಗೆ ಅಂದರೆ ಮೊಬೈಲ್ ಎಲ್ಲಿ ಕೆಳಗೆ ಬಿದ್ದುಬಿಡುತ್ತೋ ಅನ್ನೋ ಲೆವೆಲಿಗೆ ಭಯ ಆಗ್ತೈತೆ. ಮೋಸ್ಟ್ಲಿ ಇಲ್ಲೆಲ್ಲೂ ಹೋಗೋಕ್ಕಾಗಲ್ಲ, ಸ್ಟೆಪ್ಸ್ ಮಾತ್ರ ಐತೆ. ಬಟ್ ಅಲ್ಲಿ ಮುಂದೆಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಹರಿತೈತೆ ನೀರು. ಮೊಬೈಲ್ ಬಿದ್ದರೆ ಮಾತ್ರ ಮತ್ತೆ ಸಿಗಲ್ಲ. ಅಪ್ಪ ಇದು ಲಾಸ್ಟು. ಯಪ್ಪ ನಂಗೆ ಭಯ ಆಗ್ತೈತೆ ನಿಜವಾಗ್ಲೂ. ನಂಗೆ ನಿಂತ್ಕೊಳಕ್ಕೆ ಭಯ ಆಗ್ತೈತೆ. ಕೆಳಗಿಂದ ನೋಡಿದ್ರೆ ನಂಗೆ ಭಯ ಆಗುತ್ತೆ, ಕೆಳಗೆ ನೋಡಿದ್ರೆ ಸಾಕು. ಗೈಸ್ ನೆಕ್ಸ್ಟ್ ಅಲ್ಲಿ ನೋಡಿಕೊಂಡು ಕಾವೇರಿ ನಿಸರ್ಗಧಾಮಕ್ಕೆ ಬಂದ್ವಿ. ಹಳ್ಳಿ ಜೀವನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಶಿಲೆ ತರ ಕೆತ್ತಿ ತೋರಿಸಿದ್ದಾರೆ. ತರ ಚೆನ್ನಾಗಿದೆ. ಜಾನು ಏನ್ ಇಷ್ಟ ಆಯ್ತು ನಿಂಗೆ? ಏನ್ ಇಷ್ಟ ಆಯ್ತು ಕಂದ? ಮಾತಾಡಿಸ್ತಾವಳೆ ಜಾನು. ದೊಡ್ಡವ್ರು ಕುಳ್ಳ ಇದ್ದಂಗ ಮಗ ಎತ್ಕೊಂಡ್ರೆ ಶೇವಿಂಗ್ ಮಾಡ್ದಂಗ ಕಾಣಿಸ್ತೈತೆ. ಕೊಡಗಿನ ಬುಡಕಟ್ಟು ಜನಾಂಗ. ಬಟ್ ಈ ತರ ಟೀ ಶರ್ಟ್ ಗಳೆಲ್ಲ ಹಾಕ್ತಾರ. ಟ್ರೆಡಿಷನಲ್ ಇದು ನೃತ್ಯ ಮಾಡ್ತಾ ಇರೋದು, ಮೀನ್ಸ್ ಡ್ಯಾನ್ಸ್ ಮಾಡ್ತಿರೋದು ಇದು. ಅಬ್ಬಾ ಇವಾಗ ಕಾಣಿಸ್ತಾ ಐತಲ್ಲ, ಒಂದ್ ಜಿಂಕೆ ಕಾಣಿಸ್ತಾ ಐತೆ. ಯಾವ್ದೋ ಜಿಂಕೆ ವನ ಅಂತ ಒಂದೈತೆ. ಜಿಂಕೆಗಳು ಒಟ್ನಲ್ಲಿ ಜಾಸ್ತಿ ಇದಾವೆ ಇಲ್ಲಿ. ಎಲ್ಲ ಮಲ್ಕೊಬಿಟ್ಟವೆ. ಎರಡೋ ಮೂರೋ ನಿಂತ್ಕೊಂಡಿದ್ದಾವೆ. ಮಾಡ್ತೀಯಾ ವ್ಲಾಗ್ ಮಾಡ್ತೀಯಾ? ಮಾಡಪ್ಪ, ಮಾತಾಡು. ಏನ್ ಖುಷಿ ನೋಡಿ, ನನ್ ಮಗಳ ಖುಷಿನೋ ಖುಷಿ. ಇವ್ರಿಬ್ರು ಕಾಂಪಿಟೇಷನ್ ಅಲ್ಲಿ ಕಾಲಾಡ್ಸ್ತವ್ರೆ. ಸಾಕು ಬಾಜಾನು. ಇಬ್ರು ಕಾಂಪಿಟೇಷನ್ ಇಬ್ರಿಗೂ. ಇಲ್ಲಿ ಮೋಸ್ಟ್ಲಿ ಪ್ರಾಣಿಗಳು ಕಮ್ಮಿ ಅಂತ ಅನ್ಸುತ್ತೆ. ಈ ರಿವರ್ಗೆ ಇವರು ಚಾರ್ಜ್ ಮಾಡಿರೋದು. ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು 60 rupees ಏನೋ ತಗೊಂಡ್ರು. ಬಟ್ ಇಲ್ಲಿ ನೋಡೋ ಅಂತದ್ದು ರಿವರೇ ಮೇನ್ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಚೆನ್ನಾಗಿದೆ ಇದು. ಚಿಕ್ಕದಿದೆ, ಆಟ ಆಡೋದಕ್ಕೆ ಮಕ್ಳಿಗೆ, ಸ್ವಲ್ಪ ದೊಡ್ಡೋರ್ಗೆ, ನೀರ್ ಇಷ್ಟ ಪಡೋರ್ಗೆ ಚೆನ್ನಾಗಿದೆ. ಕಳ್ಳರು ನಾವೆಲ್ಲರೂ ಅಂತ ಜಾನಗೆ ಇವತ್ತೆಲ್ಲ ಬಿಟ್ರು ಅಲ್ಲೇ ಆಡ್ತಿರ್ತಾಳೆ. ಗೈಸ್ ಇವತ್ತಿನ ವ್ಲಾಗು ಇಲ್ಲೇ ಎಂಡ್ ಆಗ್ತಿದೆ. ಆ್ಯಂಡ್ ಯಾರ್ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.